LKG UKG ಸ್ಟಾರ್ಟ್ ಮಾಡ್ತಿದ್ದಾರೆ. ಇದೇ ವರ್ಷನ ಅನ್ನೋದು ಒಂದು ರೀ. ಎರಡನೇದು ಸಾಕಷ್ಟು ಗ್ರಾಮಗಳಲ್ಲಿ ಇನ್ನೂ ಸಹ ಕಟ್ಟಡಗಳೇ ಇಲ್ಲ. ಹೇಗೆ ನೀವು ಅಲ್ಲಿ ಸ್ಕೂಲ್ಗಳನ್ನು ಆರಂಭ ಮಾಡಿದ್ದೀರಾ? ನಮ್ಮಲ್ಲಿ ಕಟ್ಟಡಗಳು ಕೊರತೆ ಏನಿಲ್ಲ. 58,000 ಅಂಗನವಾಡಿಗಳಲ್ಲಿ 54,000 ಕಟ್ಟಡಗಳಿದ್ದಾವೆ. ಹತ್ತತ್ರ ಬಾಡಿಗೆ ಕಟ್ಟಡಗಳಿದ್ದಾವೆ. ಆಮೇಲೆ ನಾವು ಸ್ಕೂಲ್ ಕೋಲೊಕೇಟೆಡ್ ಅಂತ ಹೇಳ್ತೀವಿ. ಸ್ಕೂಲ್ಗಳಲ್ಲಿ 4,000 ಅಂಗನವಾಡಿಗಳಿದ್ದಾವೆ, ಬಾಡಿಗೆ ಕಟ್ಟಡ ಇದ್ದಾವೆ. ಯುವಕ ಸಂಘದಲ್ಲಿ ಅಂಗನವಾಡಿಗಳನ್ನ ನಡೆಸ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ ಸಮುದಾಯ ಭವನದಲ್ಲಿ ಅಂಗನವಾಡಿಗಳನ್ನ ನಡೆಸ್ತಾ ಇದ್ದೀವಿ. ಸೊ ನಮಗೆ ಕೊರತೆ ಅಂತೂ ಇಲ್ಲ. ಇನ್ನೇನು ನಮಗೆ ನಗರಗಳಲ್ಲಿ ನಮಗೆ ಸಮಸ್ಯೆ ಕಾಡಿಸ್ತಾ ಇರೋದು ಬೆಂಗಳೂರಿನಂಥ ನಗರದಲ್ಲಿ, ಬೆಳಗಾವಿ ಅಂತ ಸಿಟಿನಲ್ಲಿ, ಮೈಸೂರಂಥ ಸಿಟಿನಲ್ಲಿ ನಮಗೆ ಸೈಟ್ಗಳನ್ನು ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗಿದೆ. ಅದಕ್ಕೆ ಮೊನ್ನೆ ಬಜೆಟ್ನಲ್ಲಿನೇ ಘೋಷಣೆ ಮಾಡಿದ್ದಾರೆ. ಸಿಟಿಗಳಲ್ಲಿ ಇರುವಂಥ ಇದೇನು ನಾವು CA ಸೈಟ್ ಅಂತ ಹೇಳ್ತೀವಿ, ಆ ಸೈಟ್ಗಳನ್ನು ಕೂಡ 50% ಅಮೌಂಟ್ ಕಟ್ಟಿ ತೆಗೆದುಕೊಳ್ಬೋದು ಅಂತ, ಅದನ್ನು ಕೂಡ ಬಹಳ ಸರಳ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ವರ್ಷನೇ LKG UKG ಶುರು. ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿರ್ಬೋದು ಮತ್ತು ಸ್ತ್ರೀ ಶಕ್ತಿ ಸಂಘಟನೆಗಳು ಬೇರೆ ಬೇರೆ ಡಿಮ್ಯಾಂಡ್ಸ್ ವರ್ಷದಲ್ಲಿ ಕನಿಷ್ಠ 2 ಸಾರಿ 3 ಸಾರಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಇಲಾಖೆ ಹೊಸ ಯೋಜನೆ ರೂಪಿಸ್ತಾ ಇದ್ದಾರೆ. ನೋಡಿ, ನಾನು ಮಂತ್ರಿ ಆದಮೇಲೆ ಅಂಗನವಾಡಿಯ ಎಲ್ಲ ಯೂನಿಯನ್ಗಳು 6-7 ಯೂನಿಯನ್ಗಳಿದ್ದಾವೆ. ಎಲ್ಲ ಯೂನಿಯನ್ಗಳ ಹತ್ರ ಕರೆದು ಮಾತಾಡಿ 4-5 ಬಾರಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. 25 ಅವರ ಬೇಡಿಕೆಗಳಿತ್ತು. ಎಷ್ಟು ಯೂನಿಯನ್ಗಳಿದ್ದಾವೆ ಎಲ್ಲ ಯೂನಿಯನ್ಗಳ ಜೊತೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ 25 ಅವರ ವಿವಿಧ ಬೇಡಿಕೆಗಳಿತ್ತು. ಆ ವಿವಿಧ ಬೇಡಿಕೆಯಲ್ಲಿ ಇಲ್ಲಿಯವರೆಗೆ 2 ವರ್ಷದಲ್ಲಿ 18 ಬೇಡಿಕೆಗಳನ್ನು ನಾವು ಪೂರೈಸಿದ್ದೀವಿ. ಇನ್ನು ಉಳಿದಿದ್ದು ಅವ್ರು ತಮಗೆ ಗೊತ್ತಿದೆ, ಅವರ ಒಂದು ಸಂಬಳವನ್ನು, ಗೌರವಧನವನ್ನು ಸ್ವಲ್ಪ ಜಾಸ್ತಿ ಮಾಡುವಂತಂದರು. ಅದನ್ನೂ ಕೂಡ ಈ ಬಾರಿ ನಾವು ವರ್ಕರ್ಸ್ಗೆ 1,000 ರೂಪಾಯಿ ಮತ್ತು ಹೆಲ್ಪರ್ಸ್ಗೆ 750 ರೂಪಾಯಿ ಅದನ್ನು ಕೂಡ ಜಾಸ್ತಿ ಮಾಡಿದ್ವಿ. 2.5 ವರ್ಷಕ್ಕೆ ರೀಶಫಲ್ ಅಂತಿದ್ದಾರೆ. ನಮ್ಮ ಮುಂದುವರಿಯುವ ವಿಶ್ವಾಸ ಇದೆಯಾ ಮೇಡಮ್? ಯಾಕ್ರಿ ಈ ಕ್ವಶನ್ ಕೇಳ್ತೀರಾ? ಖಂಡಿತವಾಗ್ಲೂ ವಿಶ್ವಾಸ ಇದೆ, ಖಂಡಿತವಾಗ್ಲೂ ವಿಶ್ವಾಸ ಇದೆ. ಅಷ್ಟು ಒಳ್ಳೆಯ ಕೆಲಸವನ್ನು, ರಾಜ್ಯದ ಜನರ ಸೇವೆಯನ್ನು ಮಾಡಿದ್ದೀವಿ. ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಮುಖ್ಯಮಂತ್ರಿಗಳ ಆಶೀರ್ವಾದ ಇದೆ, ಉಪಮುಖ್ಯಮಂತ್ರಿಗಳ ಆಶೀರ್ವಾದ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಶ್ವಾಸ ಇದೆ. ಥ್ಯಾಂಕ್ ಯು. ಮೊಮ್ಮಗಳು ಹುಟ್ಟಿದ ಮೇಲೆ ಹರಿಸ್ಕೊಂಡಿದ್ದೆ, ಮೊಮ್ಮಗಳ ಮುಡಿಯನ್ನು ಕೊಡ್ತೀವಿ ಅಂತ. ಸೊ ಅದಕ್ಕೋಸ್ಕರ ಹೋಗಿ ಆ ಹರಕೆಯನ್ನು ತೀರಿಸ್ಕೊಂಡು ಬಂದಿದ್ದೀವಿ. ನಾಡಿಗೆ ಒಳ್ಳೇದಾಗಲಿ, ನಮ್ಮ ನಾಡು ಸಮೃದ್ಧಿಯಿಂದ ಬೆಳೀಲಿ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ ಅಂತ ಬೇಡ್ಕೊಂಡು ಬಂದಿದ್ದೀವಿ.